ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ನಿನ್ನ ಹಣೆ ಬರದಾಗಿತ್ತಂದ್ರೆ ನೀವು ಅಲ್ಲೇ ಅಂದ್ರು ನಿನ್ನ ಬೆನ್ನು ಹತ್ತಿ ಬರ್ತದ. ನಿನ್ನ ಹಣೆ ಬರದಾಗಿಲ್ಲ, ನಿನ್ನ ಕರ್ಮದೊಳಗಿಲ್ಲ ಅಂದ್ರೆ ನೀ ಅದ್ರ ಬೆನ್ನು ಹತ್ತದ್ರು ಓಡಿ ಮುಂದೆ ಹೋಗ್ತದೆ. ನಿನ್ನ ಜೀವನದೊಳಗೆ ಅದು ದಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಹೇಳಿದ್ರೆ ಅವರು ಪುಣ್ಯ ಗಳಿಸು, ಪುಣ್ಯಾತ್ಮನ. ಪುಣ್ಯ ಏನ್ ಮಾಡಿದ್ರೆ ಬರ್ತದ್ರಿ? ಪುಣ್ಯದ ಸಲುವಾಗಿ ಸಾವಿರ ಸಾವಿರ ಸಾಧನ ಹೇಳಿದ್ದಾರೆ. ಆದ್ರೆ ಇಲ್ಲಿ 2 ಇಂಪಾರ್ಟೆಂಟ್ ಮಾತು ಹೇಳಿದ್ರು. ಅವೆಲ್ಲ ನಿನ್ನ ಕೈಲಿ ಆಗಂಗಿಲ್ಲ. ನೀಗ ಒಂದೆರಡು ಮಾತು ಹೇಳ್ತೀವಿ ನಾವು. ಪರಮಾತ್ಮನ ಪೂಜೆ ಮಾಡು, ಭಗವಂತನ ಸಂತೋಷಗೊಳಿಸು. ಆ ನವವಿಧ ಭಕ್ತಿಯ ಪಥದಿಂದ, ಆ ನಿಖಿಳರ್ಗೀಶ್ವರನೊಲವಿಂದ, ಅಷ್ಟೈಶ್ವರ್ಯಂ ಗುಣವಾರೆಂಬ ತುಷ್ಟಿ ಸದಾ ಸರ್ವಜ್ಞತೆ ಎಂಬ ಆರಂಗಮಿವೇಶನ ಪದವಕ್ಕೂ ಮೀರಿದ ಭಕ್ತಿಗೆ ಇದೇ ಪದವಕ್ಕೂ ಪರಮಾರ್ಥ ಗೀತೆಯೊಳಗೆ ಶ್ರೀಮನ್ ನಿಜಗುಣ ಶಿವಗಳು ಸ್ಪಷ್ಟ ಬರೀತಾರೆ ಈ ಮಾತು. ಅದರ ಸಲುವಾಗಿ ಹೇಳಿದ್ರೆ ಅವರು ಪರಮಾತ್ಮನ ಪೂಜೆಯನ್ನ ಮಾಡು. ಪರಮಾತ್ಮ ಕೃಪಾ ಮಾಡ್ದ ಅಂದ್ರೆ ಅಸಂಭವ ಏನೂ ಇಲ್ಲ. ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನಹುದು, ನೀನೊಲಿದರೆ ವಿಷವು ಅಮೃತ ಹೋಗುವುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲಿ ಇಪ್ಪವು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರಂತಾರ. ಪರಮಾತ್ಮ ಕೃಪಾ ಮಾಡ್ದ ಅಂದ್ರೆ ಅಸಂಭವ ಯಾವುದೂ ಇಲ್ಲ. ಪರಮಾತ್ಮ ಪ್ರಸನ್ನ ಆಗಬೇಕು ಅಂದ್ರೆ ಭಗವಂತನ ಪೂಜೆಯನ್ನ ಮಾಡು. ಹರ ಪೂಜೆ ಶಬ್ದ ಇಟ್ರು. ಗುರು ಪೂಜೆ ಅನ್ಲಿಲ್ಲಿ ಗುರು ಸೇವೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಗುರುವಿಗೆ ನಾ ಬರೇ ಪೂಜೆನೆ ಮಾಡ್ತಾ ಸೇವೆ ಮಾಡಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ. ದೇವರು ಪೂಜೆ ಮಾಡಿದ್ರೆ ಕೃಪಾ ಮಾಡ್ತಾನ, ಗುರು ಸೇವಾ ಮಾಡಿದ್ರೆ ಕೃಪಾ ಮಾಡ್ತಾನ. ಅದರ ಸಲುವಾಗಿ 2ನೇ ಶಬ್ದ ಇಟ್ಟು ಚಂದ ಇಟ್ರು. ನೀ ಗುರುವಿನ ಸೇವಾ ಮಾಡು. ಗುರು ಪರಮಾತ್ಮ ಎರಡು ಒಂದೇ ಅದಾವ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ. ಬಹಳ ಸುಂದರವಾದ ಮಾತನ್ನ ಹೇಳಿದ್ದಾರೆ. ಪರಮಾತ್ಮ ಅಂದ್ರೆ ಒಂದೇ, ಗುರು ಅಂದ್ರೆ ಒಂದೇ, ಈಶ್ವರ ಅಂದ್ರೆ ಒಂದೇ. ಅದರ ಸಲುವಾಗಿ ಹೇಳಿದ್ರೆ ಅವರು, ನೀ ಗುರುವಿಗರ ವಲಸು, ಪರಮಾತ್ಮನಿಗರ ವಲಸು. ನಿನ್ನ ಹಣೆ ಬರದೊಳಗೆ ಶ್ರೀಕ್ಷಯ ಇತ್ತಂದ್ರೆ ಸದ್ಗುರು ಸಂಕಲ್ಪ ಮಾಡ್ದ ಅಂದ್ರೆ ಯಕ್ಷಶ್ರೀ ಆಗ್ತದೆ. ನಿನ್ನ ಹಣೆ ಬರ ಲಲಾಟ ಲಿಖಿತ ಅಳಸಿ ಹೊಸದ ಬರಿತನ ಸದ್ಗುರುನಾಥ. ಅವನ ಚರಣಕ್ಕೆ ನೀ ಸಮರ್ಪಣ ಆಗ್ಬೇಕು. ಅದರ ಸಲುವಾಗಿ ಹೇಳಿದ್ರೆ ಅವರು, ಗುರುವಿನ ಸೇವಾ ಮಾಡು, ಅಣಿಮಾದಿ ಅಷ್ಟ ಸಿದ್ಧಿಗಳು ಪ್ರಾಪ್ತ ಆಗ್ತಾವ. ಪರಮಾತ್ಮನ ಭಕ್ತಿ ಮಾಡು, ಅಣಿಮಾದಿ ಅಷ್ಟ ಸಿದ್ಧಿಗಳು ಪ್ರಾಪ್ತ ಆಗ್ತಾವ. ನೀ ಏನೂ ಮಾಡ್ಲಿಕ್ಕೆ ತಯಾರಿಲ್ಲ, ಮಾಡ್ಲಾರ್ದೇನೆ ಸಿಗಬೇಕನ್ನ ದುಡಿಬಾರ್ದು. ಎಲ್ಲ ನನಗೆ ಸಿಗಬೇಕು, ಇದು ಜೀವನ ಸ್ವಭಾವದ. ಏನು ಹೈರಾಣ ಆಗ್ಬಾರ್ದು, ಹೊಟ್ಟೆಗೆ ನೀರು ತೊಳಕಬಾರ್ದು, ಏನು ಹೈರಾಣ ಆಗ್ಬಾರ್ದು, ಕಂಡಾಬಟ್ಟಿ ರೊಕ್ಕ ಬರಬೇಕು. ಈ ಲಕ್ಷ್ಮೀ ಪೂಜೆ ಏಟ್ ಮಾಡ್ತಾರ್ರಿ? ದುಡಿ ಅಂದ್ರೆ ಯಾರು ದುಡಿಯಂಗಿಲ್ಲ. ಶುಕ್ರವಾರ ಪೂಜೆ ಮಾಡಂದ್ರೆ ಎಲ್ಲರೂ ಮಾಡ್ತಾರ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮಾಡೇ ಮಾಡ್ತಾರ. ಹಂಚೆ ಹಂಚತಾರ ಪುಸ್ತಕ. ಪೂಜೆ ಮಾಡಿ ಎಲ್ಲರಿಗೆ ಕರೆದು 100 ಪುಸ್ತಕಗಳು ಹಂಚಿ ನಿಮ್ಮ ಮನೆಯಾಗ ಮಾಡ್ರ ಅನ್ನೋದು. ಮತ್ತೆ ಅವರೇ ಹಂಗಾಳದು. ಹೆಜ್ಜೆಯ ಮೇಲೊಂದು ಹೆಜ್ಜೆ ಏನಿಕ್ಕುತ್ತ, ಹೆಜ್ಜೆ ಕಾಲುಗಳ ಧ್ವನಿಯ ಮಾಡುತ್ತ ಬಾ ಅನ್ನೋದು. ಯಾರ ಮನೆಗೆ ಬಂದಳ್ರಿ? ಎಷ್ಟು ಜನ ಕೋಟ್ಯಾಧೀಶರಾಗ್ಯಾರ. ಇಷ್ಟೇ ಮಾಡಿದ್ರೆ ಸಿಗ್ತಿತ್ತಂದ್ರ ಉಳಿದಿದ್ ಯಾವ್ದು ಜರುರತ್ತಿಲ್ಲ. ಅದಕ್ಕ ನಿನ್ನ ಭಾಗ್ಯ ನಿನ್ನ ಕೈಯಾಗ್ಯದ. ನೀ ಭಾಗ್ಯ ವಿಧಾತ ಐತಿ, ನೀ ಸಾಮಾನ್ಯನಲ್ಲ. ನೀ ತಿಳ್ಕೋ, ಕರ್ಮ ಅಂದ್ರೆ ಏನು ತಿಳ್ಕೋ, ಧರ್ಮ ಅಂದ್ರೆ ಏನು ತಿಳ್ಕೋ, ಏನು ಮಾಡಿದ್ರೆ ಏನು ಸಿಗ್ತದ ಅಂತ ತಿಳ್ಕೋ. ಅದರ ಸಲುವಾಗಿ ಒಂದ್ ಕಡೆ ಬಹಳ ಚಂದ ಒಬ್ರು ಮಾತು ಹೇಳಿದ್ರು. ಪುಣ್ಯದ ಚಮತ್ಕಾರದ ಜಗತ್ತಿನೊಳಗ ಭಾಗ್ಯ ಇಲ್ಲ ಅಂದ್ರೆ ಏನು ಸಿಗಂಗಿಲ್ಲ. ಬಿನ ಮಾಂಗೆ ಭೋಜನ ವಸನ ಸಾಧು ಸಂತ ಮಹಾನ್ ಸಂತೋಷ ಹೃದಯ ಶಾಂತ ಮನ ರಸಿಕ ಸುಕೃತ ಫಲ ಜಾನ. ಹಿಂದ್ಯಾಗ ಒಬ್ಬ ಮಹಾನುಭಾವಿ ಈ ಮಾತನ್ನ ಹೇಳಿದ. ಕೇಳಲಾರ್ದನೆ ಊಟ, ಬೇಡಲಾರ್ದನೆ ಬಟ್ಟೆ, ಬಿನ ಮಾಂಗೆ ಭೋಜನ ವಸನ. ನಿನ್ನ ಅಪೇಕ್ಷೆ ಇಲ್ಲ, ನಿನಗಾಗಿಲ್ಲ ಹೋಗೋದು. ಗುರುಗಳೇ ನಿನ್ನ ಹೆಸರು ಕೇಳ್ಕೊಂಡು ನಿನ್ನ ಮನೆಗೆ ಬಂದಿರ್ಬೇಕು. ಸಂತರ ಊರಾಗ ಬಂದು ನಿನ್ನ ಮನೆಗೆ ಹುಡುಕೊಂತ ನಿನ್ನ ಮನೆಗೆ ಬಂದಿರ್ಬೇಕು. ಸಾಧು ಸಂತ ಮಹಾನ್